ಈಗ ನಾವು ನ್ಯೂ ಫೋಲ್ಡರ್ಸ್ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ತಿಳಿಯೋಣ. ಈಗ ಡೆಸ್ಕ್ಟಾಪ್ ಮೇಲೆ ನಾನೊಂದು ನ್ಯೂ ಫೋಲ್ಡರ್ನ ನಾನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಇಲ್ಲಿ ರೈಟ್ ಬಟನ್ನ ಕ್ಲಿಕ್ ಮಾಡಿ ಮೌಸ್ನ, ಅಲ್ಲಿ ನ್ಯೂ ಅನ್ನೋದೊಂದು ಆಪ್ಷನ್ ಇದೆ, ಅಲ್ಲಿಗೆ ಮೌಸ್ ಕರ್ಸರ್ ಹೋಗ್ತಿದ್ದಾಗೆ ಇನ್ನೊಂದು ಎಕ್ಸ್ಟ್ರಾ ಮೆನು ಓಪನ್ ಆಗುತ್ತೆ. ಅಲ್ಲಿ ಫೋಲ್ಡರ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿ, ಲೆಫ್ಟ್ ಬಟನ್ನ ಕ್ಲಿಕ್ ಮಾಡಿ. ಈಗ ನ್ಯೂ ಫೋಲ್ಡರ್ ಈಗ ಕ್ರಿಯೇಟ್ ಆಯಿತು. ನನಗೆ ಇನ್ನೊಂದು ನ್ಯೂ ಫೋಲ್ಡರ್ ಬೇಕು. ನೀವೆಲ್ಲೇ ಆದರೂ ಸಹ ರೈಟ್ ಬಟನ್ನ ಕ್ಲಿಕ್ ಮಾಡಿ, ನ್ಯೂ ಅನ್ನೋದಕ್ಕೆ ಹೋಗಿ ಅಲ್ಲಿ ಫೋಲ್ಡರ್ ಆಪ್ಷನ್ನ ಲೆಫ್ಟ್ ಬಟನ್ನ ಕ್ಲಿಕ್ ಮಾಡಿ, ಇನ್ನೊಂದು ನ್ಯೂ ಫೋಲ್ಡರ್ ಏನಾಯಿತು ಓಪನ್ ಆಯಿತು. ಮತ್ತು ಇದರೊಳಗೂ ಸಹ ನಾನು ಇನ್ನೊಂದು ಫೋಲ್ಡರ್ನ ನಾನು ಕ್ರಿಯೇಟ್ ಮಾಡಬೇಕು. ಇಲ್ಲಿ ಯಾವ್ದಾದ್ರು ಇವೆರಡರಲ್ಲಿ ಯಾವ್ದಾದ್ರು ಒಂದು ನಾನು ಈ ನ್ಯೂ ಫೋಲ್ಡರ್ ಮೇಲೆ ನಾನು ಡಬಲ್ ಕ್ಲಿಕ್ ಮಾಡ್ತೀನಿ, ಓಪನ್ ಆಯಿತು. ಇದರೊಳಗೆ ನಾನು ಇನ್ನೊಂದು ನ್ಯೂ ಫೋಲ್ಡರ್ನ ನಾನು ಕ್ರಿಯೇಟ್ ಮಾಡಬೇಕು. ಸೇಮ್ ರೈಟ್ ಬಟನ್ನ ಕ್ಲಿಕ್ ಮಾಡಿ, ನ್ಯೂ ಮತ್ತು ಫೋಲ್ಡರ್, ನೋಡಿ ನ್ಯೂ ಫೋಲ್ಡರ್ ಕ್ರಿಯೇಟ್ ಆಯಿತು. ಇನ್ನೊಂದು ಬೇಕು ಅಂದರೆ ರೈಟ್ ಬಟನ್ನ ಕ್ಲಿಕ್ ಮಾಡಿ, ನ್ಯೂ ಫೋಲ್ಡರ್, ನೋಡಿ ಇನ್ನೊಂದು ಕ್ರಿಯೇಟ್ ಆಯಿತು. ಮತ್ತು ಇದರೊಳಗೂ ಸಹ ನಾವು ಇನ್ನೊಂದು ಫೋಲ್ಡರ್ಸ್ನ ನಾವು ಕ್ರಿಯೇಟ್ ಮಾಡ್ಬೋದು. ಡಬಲ್ ಕ್ಲಿಕ್ ಮಾಡಿ, ರೈಟ್ ಬಟನ್ ಕ್ಲಿಕ್ ಮಾಡಿ, ಅಲ್ಲಿ ನ್ಯೂ ಫೋಲ್ಡರ್, ನೋಡಿ ನ್ಯೂ ಫೋಲ್ಡರ್ ಕ್ರಿಯೇಟ್ ಆಯಿತು. ಇನ್ನೊಂದು ಬೇಕು ಅಂದರೆ ರೈಟ್ ಬಟನ್ ಕ್ಲಿಕ್ ಮಾಡಿ, ನ್ಯೂ ಫೋಲ್ಡರ್. ಈ ರೀತಿ ನಾವು ನ್ಯೂ ಫೋಲ್ಡರ್ಸ್ಗಳನ್ನ ನಾವು ಎಲ್ಲಿಯಾದರೂ ಸಹ ನಾವು ಅಂದರೆ ಡೆಸ್ಕ್ಟಾಪ್ ಮೇಲಾಗ್ಬೋದು ಅಥವಾ ಫೋಲ್ಡರ್ ಒಳಗಾಗ್ಬೋದು ಅಥವಾ ಡ್ರೈವ್ ಒಳಗಾದರೂ ಸಹ ನಾವು ಕ್ರಿಯೇಟ್ ಮಾಡ್ಬೋದು. ಧನ್ಯವಾದಗಳು.